ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಅಂದ್ರೆ ಒಂದು ಲ್ಯಾಂಡ್ ಲ್ಯಾಂಡ್ ಆಗಿರ್ಬೋದು, ಅದು ಒಂದು ಸೈಟ್ ಆಗಿರ್ಬೋದು, ಅದರಲ್ಲಿ ಬೇಕಾಗಿರುವಂತ ಒಂದು ರೆಕಾರ್ಡ್ಸ್ ಎಲ್ಲ ಏನ್ ಇರ್ಬೇಕಾಗುತ್ತೆ ನಮ್ಮ ಹತ್ರ. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಜಮೀನ ಒಂದು ರೆಕಾರ್ಡ್ಸ್ ಎಲ್ಲ ಏನ್ ಇಟ್ಕೊಂಡಿರ್ಬೇಕಾಗುತ್ತೆ, ಏನ್ ಬೇಕಾಗುತ್ತೆ, ಏನೇನ್ ಇರ್ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಜನ ಕೇಳ್ತಾ ಇದ್ರಿ. ಸ್ನೇಹಿತರೆ ಮೊದಲನೇದಾಗಿ ನಾನು ಈ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಒಂದು ಮೊದಲನೇದಾಗಿ ನೀವೇನಾದ್ರೂ ಕೂಡ ಬೇರೆ ಹತ್ರದಿಂದ ಪರ್ಚೇಸ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ನೀವು ತಗೋಬೇಕಾಗುತ್ತೆ, ಅದು ಏನೆಲ್ಲ ಇಟ್ಕೊಂಡಿರ್ಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಈ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಬಗ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಒಂದು ಟ್ಯಾಕ್ಸ್ ರಿಲೇಟೆಡ್ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಯಾವ್ದೆಲ್ಲ ದಾಖಲಾತಿಗಳು ಇರ್ಬೇಕಾಗುತ್ತೆ ಅಂತಾನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ರೀತಿಯಾದ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಯಾವಾಗ್ಲೂ ಕೂಡ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೇನು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಗೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ನೀವು ಪ್ರೆಸ್ ಮಾಡಿ ಸಾಕು, ಅದು ಫ್ರೀ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದ ದುಡ್ಡು ಕೊಡುವಂತ ಅವಶ್ಯಕತೆ ಇರೋದಿಲ್ಲ, ಫ್ರೀ ಇರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಫಸ್ಟ್ ಮೊದಲನೇದಾಗಿ ಈ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ನೀವೇನಾದ್ರೂ ಕೂಡ ರಿಜಿಸ್ಟರ್ ಅಂದ್ರೆ ಈ ಒಂದು ಬೇರೆ ಜಮೀನ ನೀವೇನಾದ್ರೂ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾದ್ರೆ ಅಥವಾ ಆ ಒಂದು ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅವರ ಹತ್ರದಿಂದ ಏನೆಲ್ಲ ದಾಖಲಾತಿಗಳನ್ನ ನೀವು ತಗೋಬೇಕಾಗುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ಟೈಟಲ್ ಡೀಡ್ ಬೇಕಾಗುತ್ತೆ. ಟೈಟಲ್ ಡೀಡ್ ಅಂತಂದ್ರೆ ಸ್ನೇಹಿತರೆ, ಈ ಒಂದು ರಿಜಿಸ್ಟರ್ ಟೈಟಲ್ ಡೀಡ್ ಆರ್ ಎ ಸರ್ಟಿಫೈಡ್ ಕಾಪಿ ಆಫ್ ದ ಟೈಟಲ್ ಡೀಡ್, ಅಂದ್ರೆ ಒಂದು ರಿಜಿಸ್ಟರ್ ಮಾಡಿದಂತ ಸಂದರ್ಭದಲ್ಲಿ ಟೈಟಲ್ ಡೀಡ್ ಅಂತ ಒಂದು ಕೊಡ್ತಾರೆ, ಅದನ್ನು ನೀವು ತಗೋಬೇಕಾಗುತ್ತೆ. ನೆಕ್ಸ್ಟ್ ಸೇಲ್ ಡೀಡ್ ಅಂತ ನಿಮ್ಗೆ ಗೊತ್ತಿರಬಹುದು. ಸೇಲ್ ಮಾಡಿರುವಂತ ಸಂದರ್ಭದಲ್ಲಿ ಆ ಒಂದು ಸೇಲ್ ಡೀಡ್ ನ ನೀವು ತಗೊಳ್ಳೇಬೇಕಾಗುತ್ತೆ. ಸೇಲ್ ಡೀಡ್ ಮತ್ತೆ ಈ ಒಂದು ಗಿಫ್ಟ್ ಡೀಡ್ ಇದೆಲ್ಲ ಬರುತ್ತಲ್ವಾ, ಅದು ಇಂಪಾರ್ಟೆಂಟ್ ಆಗಿ ಇರ್ಲೇಬೇಕಾಗುತ್ತೆ, ಅದನ್ನ ತಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಅಂದ್ರೆ ರಿಜಿಸ್ಟರ್ ಮಾಡ್ತಿರಲ್ವಾ ನೀವು, ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಏನ್ ರಿಜಿಸ್ಟರ್ ಮಾಡ್ತೀರಾ, ನಿಮ್ಮ ಒಂದು ಹೆಸರಿಗೆ ರಿಜಿಸ್ಟರ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಒಂದು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಖಾತಾ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಒಂದು ಖಾತಾ ಸರ್ಟಿಫಿಕೇಟ್ ಏನಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರಲ್ವಾ, ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಬೇಕೇ ಬೇಕಾಗುತ್ತೆ, ಅದು ಕೂಡ ಇಟ್ಕೊಂಡಿರ್ಲೇಬೇಕಾಗುತ್ತೆ. ಇನ್ನೊಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ, ಅದು ಕೂಡ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಡುವಂತದ್ದು. ಅದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ಅದನ್ನು ಕೂಡ ನೀವು ತಗೊಳ್ಳೇಬೇಕಾಗುತ್ತೆ. ಯಾವುದೇ ಒಂದು ಜಮೀನ ನೀವು ಪರ್ಚೇಸ್ ಮಾಡಬಹುದು ಅಥವಾ ಯಾವುದೋ ಒಂದು ಸೈಟ್ ನು ಕೂಡ ನೀವು ಏನಾದ್ರೂ ಕೂಡ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ದಾಖಲಾತಿಗಳು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಸ್ನೇಹಿತರೆ. ಇದನ್ನ ನೀವು ತಗೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬೇರೆ ಯಾವುದೇ ಒಂದು ಸರ್ಟಿಫಿಕೇಟ್ ಮಿಸ್ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಇದೆಲ್ಲದನ್ನು ಕೂಡ ನೀವು ತಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಏನೆಲ್ಲ ಇರ್ಬೇಕಾಗುತ್ತೆ ಅನ್ನೋದಾದ್ರೆ ರೆಕಾರ್ಡ್ಸ್ ಆಫ್ ದ ರೈಟ್ಸ್ ಅಂದ್ರೆ ROR ಅಂತ ಕೊಡ್ತಾರೆ ನಿಮ್ಗೆ, ಅದನ್ನು ನೀವು ತಗೊಳ್ಳೇಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಮಾಡಿ ಕೊಡ್ತಾರೆ, ಅದನ್ನು ಕೂಡ ನೀವು ತಗೋಬೇಕಾಗುತ್ತೆ. ಇನ್ನ ಸರ್ವೆ ಮ್ಯಾಪ್ ಮತ್ತೆ ಸ್ಕೆಚ್, ನಿಮ್ಗೆ ಗೊತ್ತಿರ್ಬೋದು ಸರ್ವೆ ಮ್ಯಾಪ್ ಮತ್ತೆ ಸ್ಕೆಚ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗುತ್ತೆ, ಅದನ್ನು ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ. ಇನ್ನ ಲ್ಯಾಂಡ್ ಮೆಜರ್ಮೆಂಟ್ ರಿಪೋರ್ಟ್ ಅಂದ್ರೆ ಇದನ್ನು ಕೂಡ ನಿಮ್ಗೆ ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾಡುವಂತದ್ದಾಗಿರುತ್ತೆ. ಲ್ಯಾಂಡ್ ಮೆಜರ್ಮೆಂಟ್ ರಿಪೋರ್ಟ್ ಏನಿದೆ ಅಲ್ವಾ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸರ್ವೆ ಒಂದು ಮ್ಯಾಪ್ ಮತ್ತೆ ಸ್ಕೆಚ್ ಏನಿದೆ ಅಲ್ವಾ, ಅದು ಕೂಡ ಸರ್ವೆ ಒಂದು ಆಫೀಸಲ್ಲಿ ನೀವು ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ. ಸರ್ವೆ ಆಫೀಸಲ್ಲಿ ನೀವು ಕೇಳಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿರುವಂತ ಒಂದು ಡಾಕ್ಯುಮೆಂಟ್ಸ್ ಗಳು ಏನೆಲ್ಲ ಬೇಕಾಗುತ್ತೆ ಅನ್ನೋದಾದ್ರೆ ಟ್ಯಾಕ್ಸ್ ಸಂಬಂಧಪಟ್ಟಂತ ಒಂದು ಡಾಕ್ಯುಮೆಂಟ್ಸ್ ಗಳಿವು. ಪ್ರಾಪರ್ಟಿ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂದ್ರೆ ಈ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ಸ್ ಬೇಕಾಗುತ್ತೆ. ಅಂದ್ರೆ ಆ ಒಂದು ಪ್ರಾಪರ್ಟಿಗೆ ಟ್ಯಾಕ್ಸ್ ನ ಪೇಡ್ ಮಾಡ್ತಿರಲ್ವಾ, ನೀವು ಕಟ್ಟಿರ್ತಿರಲ್ವಾ, ಆ ಒಂದು ರಿಸಿಪ್ಟ್ ಇರ್ಲೇಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ರೆವಿನ್ಯೂ ರಿಸಿಪ್ಟ್ ಅಂದ್ರೆ ಲ್ಯಾಂಡ್ ಅಂದ್ರೆ ನಿಮ್ದು ಯಾವುದೇ ಒಂದು ಲ್ಯಾಂಡ್ ಆಗಿದ್ರು ಕೂಡ ಅದ್ರದ್ದು ಒಂದು ನೀವು ಅದನ್ನ ಪೇಡ್ ಮಾಡಿರ್ತೀರಲ್ವಾ, ಅಂದ್ರೆ ಹಣನ ಕಟ್ಟಿರ್ತೀರಲ್ವಾ, ಆ ಸಂದರ್ಭದಲ್ಲಿ ಕೊಡುವಂತ ಒಂದು ರೆಸಿಪ್ಟ್ ನಿಮ್ಮ ಹತ್ರ ಬೇಕಾಗುತ್ತೆ, ಅದನ್ನ ಇಟ್ಕೊಂಡಿರ್ಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಈ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನ ನಿಮ್ಗೆ ನೀವು ತಗೊಳ್ಳೇಬೇಕಾಗುತ್ತೆ. ಇದು ಈ ಒಂದು ರಿಲೆವೆಂಟ್ ಅಥಾರಿಟೀಸ್ ಅಲ್ಲಿ ನಿಮ್ಗೆ ಸಿಗುವಂತದ್ದು ಇದು. ಅದೇ ರೀತಿಯಾಗಿ ಝೋನಿಂಗ್ ಸರ್ಟಿಫಿಕೇಟ್ ಅಂತಂದ್ರೆ ಲೋಕಲ್ ಪ್ಲಾನಿಂಗ್ ಆಗಿರುತ್ತಲ್ವಾ, ಅದರ ಒಂದು ಅಥಾರಿಟಿಯಲ್ಲಿ ನೀವು ತಗೋಬೇಕಾಗುತ್ತೆ ಇದನ್ನ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಅದರ್ ಡಾಕ್ಯುಮೆಂಟ್ಸ್ ಎಲ್ಲ ಯಾವ್ದೆಲ್ಲ ಬೇಕಾಗುತ್ತೆ ಅಂತಂದ್ರೆ ಇನ್ನು ನಿಮ್ಗೆ ಗೊತ್ತಿರ್ಬೋದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ NOC ಬೇಕಾಗುತ್ತೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ನೀವು ಅದನ್ನು ತಗೋಬೇಕಾಗುತ್ತೆ. ಯಾವುದೇ ಒಂದು ಈ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ನೀವೇನಾದ್ರೂ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು NOC ಇರ್ಲೇಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗಿ ಅದನ್ನ ನೀವು ತಗೊಳ್ಳೇಬೇಕಾಗುತ್ತೆ. ಇನ್ನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿರುತ್ತಲ್ವಾ, ಈ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಅಂತಂದ್ರೆ ಈ ಒಂದು ಬಿಲ್ಡರ್ಸ್ ಎಲ್ಲ ಯಾರಿರ್ತಾರೆ ಅವ್ರ ಹತ್ರ ನೀವು ಕರೆಕ್ಟ್ ಆದ ಒಂದು ದಾಖಲಾತಿಗಳನ್ನ ನೀವು ತಗೊಳ್ಳೇಬೇಕಾಗುತ್ತೆ. ಯಾವುದೇ ಒಂದು ಅಪಾರ್ಟ್ಮೆಂಟ್ ನ ನೀವು
ಪರ್ಚೇಸ್ ಮಾಡ್ಬೇಕಾದ್ರೆ ಅಂದ್ರೆ ಈ ಒಂದು ಅದನ್ನು ಕೂಡ ಈ ಒಂದು ಲೋಕಲ್ ಅಥಾರಿಟೀಸ್ ಅಲ್ಲಿ ನಿಮ್ಗೆ ಮಾಡಿಸ್ಕೊಡ್ಬೋದು. ಅಂದ್ರೆ ಬಿಲ್ಡರ್ಸ್ ಎಲ್ಲರೂ ಕೂಡ ಹೇಳ್ತಾರೆ, ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ, ಅದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಇನ್ನು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತಿರಬಹುದು. ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೂಡ ಈ ಒಂದು ಲೋಕಲ್ ಅಥಾರಿಟೀಸ್ ಅಲ್ಲಿ ನಿಮ್ಗೆ ಅದನ್ನ ಕೊಡ್ತಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಚೇರಿಗಳಲ್ಲಿ ನಿಮ್ಗೆ ಸಿಗುವಂತದ್ದು ಇದು. ಅದನ್ನ ಕಂಪ್ಲೀಟ್ ಆಗಿ ಒಂದು ಬಿಲ್ಡರ್ ಯಾರು ಇರ್ತಾರೆ, ನಿಮ್ಗೆ ಅಪಾರ್ಟ್ಮೆಂಟ್ ಯಾರು ಸೇಲ್ ಮಾಡ್ತಾ ಇರ್ತಾರೆ, ಅವ್ರು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ. ಮತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡಿ ತಗೋಬೇಕಾಗುತ್ತೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ನೀವೇನಾದ್ರೂ ಕೂಡ ಅಪಾರ್ಟ್ಮೆಂಟ್ ನ ತಗೊಳ್ಳೋದಾದ್ರೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಯಾವ್ದೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದಾದ್ರೆ, ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಸರ್ಟಿಫಿಕೇಟ್ ಏನಿದೆಯಲ್ವಾ, ಇದನ್ನ ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುವಂತದ್ದು. ಇದು ನೀವು ಕರೆಕ್ಟ್ ಏನಾದ್ರು ಕೂಡ ದಾಖಲಾತಿ ಕೊಟ್ಟಂತ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಸರ್ಟಿಫಿಕೇಟ್ ನ ನೀವು ಮಾಡಿಸಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ, ಇದನ್ನು ಕೂಡ ಈ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡುವಂತದ್ದು. ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ಸಾಯಿಲ್ ಅಂತಂದ್ರೆ ಈ ಒಂದು ಮಣ್ಣಿನ ಒಂದು ಗುಣಮಟ್ಟ ಯಾವ ರೀತಿಯಾಗಿರುತ್ತೆ ಅದರ ಒಂದು ಹೆಲ್ತ್ ಪರೀಕ್ಷೆನ ಮಾಡಿ ಅದಾದ ನಂತರದಲ್ಲಿ ಆ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಕೊಡ್ತಾರೆ ನಿಮ್ಗೆ. ನಂತರ ನಿಮ್ಗೆ ಕ್ರಾಪ್ ಸರ್ಟಿಫಿಕೇಟ್, ಅಂದ್ರೆ ಕ್ರಾಪ್ ಸರ್ಟಿಫಿಕೇಟ್ ಅಂತಂದ್ರೆ ಇದನ್ನು ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡುವಂತದ್ದು. ನೀವು ಯಾವ ಒಂದು ಕ್ರಾಪ್, ಯಾವ ಒಂದು ಬೆಳೆನ ಬೆಳೀತಾ ಇದ್ದೀರಾ, ಈ ಒಂದು ಕಾಫಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಭತ್ತ ಆದ್ರೆ ನಿಮ್ಗೆ ಗೊತ್ತಿರಬಹುದು ಆ ರೀತಿಯಾಗಿರುತ್ತೆ. ಬಟ್ ತೆಂಗು ಮತ್ತೆ ಬೇರೆ ಯಾವ್ದೆಲ್ಲ ನೀವು ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನೆಲ್ಲ ಒಂದು ಬೆಳೆನ ಬೆಳೀತಾ ಇರ್ತೀರಾ ಅದರ ಒಂದು ಸರ್ಟಿಫಿಕೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಅದನ್ನು ಕೂಡ ನೀವು ಇಟ್ಕೊಂಡಿರ್ಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಲ್ಯಾಂಡ್ ಗಳು ಏನಿರ್ತಾವಲ್ವಾ, ಕಮರ್ಷಿಯಲ್ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಕಾಂಪ್ಲೆಕ್ಸ್ ಕಟ್ಟೋದಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಕಮರ್ಷಿಯಲ್ ಇಂಡಸ್ಟ್ರಿಗೋಸ್ಕರ ನೀವು ಯೂಸ್ ಮಾಡ್ಕೊಂಡಿರ್ತಾರಲ್ವಾ, ಅದ್ರ ಬಗ್ಗೆ ನೋಡೋದಾದ್ರೆ ನೆಕ್ಸ್ಟ್ ಮೊದಲನೇದಾಗಿ ಕಮರ್ಷಿಯಲ್ ಆರ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದನ್ನು ಕೂಡ ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡುವಂತದ್ದು. ಕಮರ್ಷಿಯಲ್ ಆರ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಸರ್ಟಿಫಿಕೇಟ್ ಇದನ್ನು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವು ಮಾಡಿಸಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಲೈಸೆನ್ಸ್, ನೀವು ಯಾವ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಒಂದು ಬಿಸ್ನೆಸ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡ ನಂತರದಲ್ಲಿ ಅವರು ಆ ಒಂದು ಬಿಸ್ನೆಸ್ ಒಂದು ಲೈಸೆನ್ಸ್ ನ ಕೊಡ್ತಾರೆ. ಇದನ್ನು ಕೂಡ ನಿಮ್ಗೆ ಲೋಕಲ್ ಅಥಾರಿಟೀಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ, ಅದಕ್ಕೆ ಸಂಬಂಧಪಟ್ಟಂತ ಕಚೇರಿಯಲ್ಲಿ ಇದು ಸಿಗುವಂತದ್ದು. ಮತ್ತೆ ಇನ್ನು ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಇದನ್ನು ಕೂಡ ನಿಮ್ಗೆ ಈ ಒಂದು ಯಾವ್ದು ಅದರ ಒಂದು ರಿಲೆವೆಂಟ್ ಅಥಾರಿಟೀಸ್ ಏನಿರುತ್ತಲ್ವಾ ಅಲ್ಲಿಂದ ಸಿಗುವಂತದ್ದು. ಅದನ್ನು ಕೂಡ ನೀವು ಪಡ್ಕೊಳ್ಳೇಬೇಕಾಗುತ್ತೆ. ಈ ಎಲ್ಲಾ ಡೀಟೇಲ್ಸ್ ಕೂಡ ನಿಮ್ಮ ಹತ್ರ ಕರೆಕ್ಟ್ ಆಗಿದ್ರೆ ಸ್ನೇಹಿತರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜಮೀನು ಸೇಫ್ಟಿ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನೀವೇನಾದ್ರೂ ಕೂಡ ಸೇಲ್ ಮಾಡ್ಬೇಕಾದಂತ ಸಂದರ್ಭದಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಯಾರು ಕೂಡ ತಗೊಳ್ಳೋದಿಲ್ಲ. ಎಲ್ಲರೂ ಕೂಡ ಚೆಕ್ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಇದನ್ನ ಜಮೀನ್ಗಳನ್ನ ಅಥವಾ ಈ ಒಂದು ಲ್ಯಾಂಡ್ ಗಳನ್ನ ಅಥವಾ ಸೈಟ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ನೀವು ಸೇಲ್ ಮಾಡಬಹುದು. ಅದೇ ರೀತಿಯಾಗಿ ನೀವು ತಗೊಳ್ಳುವಾಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಈ ಎಲ್ಲಾ ದಾಖಲಾತಿಗಳನ್ನು ಕೂಡ ನೀವು ಚೆಕ್ ಮಾಡಿ ಅದಾದ ನಂತರದಲ್ಲಿ ನೀವು ತಗೋಬೇಕಾಗುತ್ತೆ. ಇದ್ರ ಬಗ್ಗೆ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಕೂಡ ನಾನು ಟೋಟಲ್ ಹೇಳಿದ್ದೀನಿ, ಯಾಕಂತಂದ್ರೆ ಇದ್ರ ಬಗ್ಗೆ ಪದೇ ಪದೇ ವಿಡಿಯೋ ಮಾಡೋದಿಕ್ ಆಗೋದಿಲ್ಲ ಅನ್ಬಿಟ್ಟು ನಾನು ಟೋಟಲ್ ಆಗಿ ಹೇಳಿದ್ದೀನಿ. ಸೊ ನಿಮ್ಗೇನಾದ್ರು ಕೂಡ ಸಪರೇಟ್ ಆಗಿ ಇದ್ರ ಬಗ್ಗೆನೆ ಒಂದು ಪರ್ಟಿಕ್ಯುಲರ್ ಒಂದು ಇದ್ರ ಬಗ್ಗೆನೆ ನಿಮ್ಗೆ ಏನಾದ್ರು ಕೂಡ ವಿಡಿಯೋ ಬೇಕು ಅನ್ನೋದಾದ್ರೆ ದಯವಿಟ್ಟು ಕೂಡ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ 100% ನಾನು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಬೇರೆ ರೀತಿಯಾದ ಕಂಟೆಂಟ್ ಇರೋದಿಲ್ಲ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಜನಗಳಿಗೆ ಹೆಲ್ಪ್ ಆಗುವಂತ ಕಂಟೆಂಟ್ ಗಳೇ ನಾವು ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.